ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜೈ ಬಜರಂಗಿ ಕನ್ನಡ ವ್ಲಾಗ್ಸ್. ನಾನು ಇವತ್ತು ನಿಮ್ಮ ಜೊತೆ ನನ್ನ ಈವ್ನಿಂಗ್ ರೊಟೀನನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ಟ್ರಾಬೆರಿಯನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಾನು ಮನೆಯಲ್ಲೇ ಜಾಮನ್ನು ರೆಡಿ ಮಾಡ್ಕೊಳ್ತೀನಿ ಅನ್ನೋದನ್ನು, ಹಾಗೆ ನೈಟ್ ಡಿನ್ನರ್ ಪ್ಲೇಟ್ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ವಿಡಿಯೋವನ್ನು ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ಕೊಳ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋವನ್ನು ನೋಡಾದಮೇಲೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಆಗಿದ್ದರೆ ನಾನು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ನನ್ನ ಒಂದು ವಿಡಿಯೋಗಳಲ್ಲಿ ಆ ಸ್ಟ್ರಾಬೆರಿಯನ್ನೇ ಯೂಸ್ ಮಾಡಿಕೊಂಡು ಮಿಲ್ಕ್ ಶೇಕ್ ಮಾಡೋದನ್ನು ತೋರಿಸಿದ್ದೆ. ಇವಾಗ ಅದರಿಂದ ಜಾಮ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲೊಂದು ಅರ್ಧ ಗಂಟೆ ಮುಂಚೆನೇ ನಾನು ಸ್ವಲ್ಪ ಉಪ್ಪು ಮತ್ತು ಸೋಡಾವನ್ನು ಹಾಕಿ ಸ್ಟ್ರಾಬೆರಿಯನ್ನು ನೆನೆಸಿಟ್ಟಿದ್ದೆ. ಅದಾದ ನಂತರ ಎಲ್ಲವನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು, ಇಲ್ಲಿ ನಾನು ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬೇಗನೆ ಸ್ಟ್ರಾಬೆರಿ ಬೇಯುತ್ತೆ, ಹಾಗಾಗಿ ತುಂಬ ಸಣ್ಣದಾಗೇ ಕಟ್ ಮಾಡ್ಕೊಳ್ಳಿ. ಸ್ಟ್ರಾಬೆರಿ ಬಾಕ್ಸ್ ಬರುತ್ತಲ್ಲ, ಅದರಲ್ಲಿ 4 ಬಾಕ್ಸಷ್ಟು ನಾನು ಸ್ಟ್ರಾಬೆರಿಯನ್ನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು 1 ಕಪ್ಪಷ್ಟು ಶುಗರನ್ನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ನಿಂಬೆ ಹಣ್ಣನ್ನು ಸಹ ಹಾಫ್ ಹೋಳನ್ನು ಅಷ್ಟೇ ನಾನಿಲ್ಲಿ ಇದಕ್ಕೆ ಇಂಟ್ಕೊಂಡಿದ್ದೀನಿ. ಇಷ್ಟೇ, ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕಾಗೋದಿಲ್ಲ. ಇವಾಗ ಇದನ್ನು ತುಂಬ ಮೆತ್ತಗಾಗೋ ತನಕ ಉರಿತಾ ಇರೋದು ಅಷ್ಟೇ. ಕೆಲವರು ಶುಗರನ್ನು ಯೂಸ್ ಮಾಡಿದ್ರೆ ಫಸ್ಟೇ ಅದು ಮೆತ್ತಗಾಗಲ್ಲ ಅಂತ ಹೇಳ್ತಾರೆ, ಬೇಯಲ್ಲ ಅಂತ ಹೇಳ್ತಾರೆ. ಆ ಥರ ಏನೂ ಇಲ್ಲ, ಶುಗರಿಂದನೇ ಸ್ವಲ್ಪ ಚೆನ್ನಾಗಿ ಬೇಯುತ್ತದು. ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಫಸ್ಟು. ಪಾಕ ಎಲ್ಲ ಬರಬೇಕಲ್ವ, ಹಾಗಾಗಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಈಗೇನೆ ಮಧ್ಯೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತಾ ಇರಿ. ನೋಡಿ ಕಲರ್ ಚೇಂಜ್ ಆಯಿತು. ಈ ರೀತಿ ಚೇಂಜ್ ಆಗೋಂಥ ಸಂದರ್ಭದಲ್ಲಿ ನೋಡಿ ಒಂದು ಟೈಮು ತುಂಬ ಚೆನ್ನಾಗಿ ಬೆಂದಿರುತ್ತೆ. ಅದಾದ ನಂತರ ಈ ಸ್ಮ್ಯಾಶರ್ ಸಹಾಯದಿಂದ ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ನಾನ್ ಸ್ಟಿಕ್ಕನ್ನು ಯೂಸ್ ಮಾಡುವಾಗ ಈ ರೀತಿ ಸ್ಮ್ಯಾಶರನ್ನು ಅದರೊಳಗಡೆ ಹಾಕಿಬಿಟ್ಟು ಮಾಡಬೇಡಿ, ಬೇರೆ ಒಂದಕ್ಕೆ ಸೋದಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಳ್ಳಿ. ನಾನು ಈ ರೀತಿ ಮಾಡಿಬಿಟ್ಟು ಅದು ಸ್ವಲ್ಪ ಸ್ಕ್ರ್ಯಾಚ್ ಆಗಿಬಿಡ್ತು, ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಈ ರೀತಿಯಾಗಿ ಮಾಡಬೇಡಿ. ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಏನು ಮಾಡಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇವಾಗ ಸ್ಮ್ಯಾಶ್ ಎಲ್ಲ ಮಾಡಾದ ನಂತರ ಈ ರೀತಿಯಾಗಿ ತುಂಬ ಸ್ಮೂತಾಗಿ ಆಗುತ್ತೆ. ಮತ್ತು ಶುಗರನ್ನು ಹಾಕಿದ ತಕ್ಷಣ ನೀರು ಥರ ಆಯಿತು ಅಂತೆಲ್ಲ ಏನು ಅಂದ್ಕೋಬೇಡಿ. ಅದು ನೀರು ಥರ ಆದರೂ ಅದು ಕುದೀತಾ ಮತ್ತೆ ಗಟ್ಟಿ ಆಗ್ತಾ ಹೋಗುತ್ತೆ. ಇದೆಲ್ಲ ಆದ ನಂತರ ನಾನಿಲ್ಲಿ 1-2 ಡ್ರಾಪ್ ಅಷ್ಟು ವೆನಿಲಾ ಎಸೆನ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ, ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ. ಫ್ಲೇವರು ಕೂಡ ಸ್ಟ್ರಾಬೆರಿ ಇದ್ರೂ ಯೂಸ್ ಮಾಡ್ಕೋಬೋದು, ಬಟ್ ವೆನಿಲಾ ಹಾಕಿದ್ರೆ ಅದೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ, ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ನೋಡಿ ಇವಾಗ ಗಟ್ಟಿ ಇನ್ನೊಂದು ಸ್ವಲ್ಪ ಹೊತ್ತು ತಣ್ಣಗಾದರೆ ಅದೇ ಪೂರ್ತಿ ಗಟ್ಟಿ ಆಗಿಬಿಡುತ್ತೆ. ಇವಾಗ ಎಲ್ಲ ರೆಡಿ ಆಯಿತು. ಈಗ ರೆಡಿ ಆದಮೇಲೆ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಕಲರ್ ಅಂತೂ ತುಂಬ ಸೂಪರಾಗಿ ಬಂದೈತಲ್ಲ, ಕಲರು ತುಂಬ ಸೂಪರಾಗಿ ಬಂದಿತ್ತು. ಹಾಗೆ ಟೇಸ್ಟ್ ಕೂಡ ತುಂಬಾ ಸೂಪರಾಗಿ ಬಂದಿತ್ತು. ಔಟ್ಸೈಡ್ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಚೆನ್ನಾಗಿ ಬಂದಿರುತ್ತೆ. ಫಸ್ಟೆಲ್ಲ ನಾವು ಜಾಮ್ಗಳನ್ನ ತರ್ತಾ ಇದ್ವಿ, ಬಟ್ ಸಮ್ ವೀಡಿಯೋದಲ್ಲಿ ಅದನ್ನು ಯಾವ ರೀತಿಯಾಗಿ ಮಾಡ್ತಾಯಿದ್ರು ಅಂತೆಲ್ಲ ತೋರಿಸ್ತಾ ಇದ್ರಲ್ವ, ಅದು ಎಷ್ಟು ಸತ್ಯನ ಸುಳ್ಳೋ ಗೊತ್ತಿಲ್ಲ. ಬಟ್ ಅದೆಲ್ಲ ನೋಡಾದ್ಮೇಲೆ ಸ್ವಲ್ಪ ಅದೆಲ್ಲ ತರೋದಕ್ಕೆ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ. ಯಾಕಂದರೆ ನಮ್ಮ ಕಣ್ಮುಂದೆ ಇಲ್ದಿರೋದು ಯಾವ ರೀತಿಯಾಗೆಲ್ಲ ರೆಡಿ ಮಾಡ್ತಾರೋ ಅಂತ ನಮಗೆ ಗೊತ್ತಿಲ್ಲ ಅಲ್ಲ, ಹಾಗಾಗಿ ಸ್ವಲ್ಪ ಅದನ್ನೆಲ್ಲ ತಿನ್ನೋಕೆ ಅಸಹ್ಯ ಅಂತ ಅನಿಸ್ತಿತ್ತು. ಹಾಗಾಗಿ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಿದ್ದು. ಮತ್ತು ಜಾಸ್ತಿ ಟೈಮು ತಗೊಳ್ಳೋದಿಲ್ಲ, ಮತ್ತು ನಾವೇ ಮಾಡಿ ತಿಂದರೆ ಅದೊಂಥರ ಗುಡ್ ಫೀಲನ್ನು ಕೊಡುತ್ತೆ. ಹಾಗಾಗಿ ಮತ್ತು ನಮಗೆ ಗೊತ್ತಿರುತ್ತಲ್ವ. ಮತ್ತು ಅದಲ್ದಿರ ನಾವು ಇದಕ್ಕೆ ಯಾವುದೇ ರೀತಿಯಾದಂತಹ ಪ್ರಿಸರ್ವೇಟಿವ್ಸ್ಗಳನ್ನು ಸಹ ಯೂಸ್ ಮಾಡಲ್ಲ. ಹಾಗಾಗಿ ಸ್ವಲ್ಪ ಅಂಗಡಿದಕ್ಕೆ ಶಾಪದಕ್ಕೆಲ್ಲ ಯೂಸ್ ಮಾಡಿಕೊಂಡ್ರೆ ತುಂಬ ಓಕೆ ಅಂತೇಳಿ. ನೋಡಿ ರೆಡಿ ಮಾಡುವಷ್ಟರಲ್ಲಿ ಆಲ್ರೆಡಿ ಮಕ್ಕಳು ವೆಯ್ಟ್ ಮಾಡ್ತಾಯಿದ್ದಾರೆ. ಈ ಥರದ್ದೆಲ್ಲ ಮನೇಲಿ ಏನು ಊಟ ಕೊಟ್ಟರು ತಿಂತಾರೋ ಇಲ್ವೋ, ಈ ಥರದ್ದೆಲ್ಲ ತಿನ್ನೋದಕ್ಕೆ ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತಾ ಇರುತ್ತಲ್ವ. ಹಾಗಾಗಿ ಏನು ಇಷ್ಟ ಆಗುತ್ತೋ ಅದನ್ನು ಯಾವಾಗಲೂ ಸಹ ನಾವು ಸ್ಟ್ರಿಕ್ಟಾಗಿ ಪ್ರತಿಯೊಂದನ್ನು ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಏನು ಮಾಡೋಕ್ಕಾಗಲ್ಲ, ಮಾಡಿಕೊಡ್ಬೇಕಾಗುತ್ತೆ. ಬಟ್ ನಾವು ನೋಡ್ದಿರ ಯಾವುದೋ ಒಂದು ತಂದು ತಿನ್ನಿಸೋದ್ರ ಬದಲು ಗೊತ್ತಿರೋ ಅಂಥದ್ದನ್ನು ಮನೇಲೇ ಮಾಡಿಕೊಟ್ರೆ ಬೆಸ್ಟು. ಇವರು ಏನು ಬೇರೆ ಟಿ ವಿಗಳಲ್ಲಿ ಏನಾದ್ರೂ ಇವಾಗ ಈ ಕುಕ್ಕಿಂಗ್ ಚಾನಲ್ಗಳು ನೋಡಿದ್ರೆ ಅವ್ರು ಯಾವ ಥರ ರಿಯಾಕ್ಷನ್ ಮಾಡ್ತಾ ಇರ್ತಾರಲ್ಲ, ಆ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಚಿಕ್ಕವನು ಅದ್ಭುತ ಅಂತ ಹೇಳ್ತಾ ಇದ್ದ. ಬಟ್ ಇಲ್ಲಿ ಟಿ ವಿ ಎಲ್ಲ ಆನ್ ಆಗಿಬಿಟ್ಟಿತ್ತು ಅಂತೇಳಿ ನಾನು ಅವನ ವಾಯ್ಸನ್ನು ಕೊಡೋಕ್ಕಾಗಿಲ್ಲ. ಮತ್ತು ಇಬ್ಬರು ಆದಮೇಲೆ ನಾನು ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ನಾನೊಂದು ಸ್ಲೈಸ್ ತಿನ್ನೋಣ ಅಂತ ತಿಂದೆ. ನಿಜವಾಗ್ಲೂ ಹೇಳ್ತೀನಿ, ಟೇಸ್ಟ್ ಅಂತೂ ಹೊರಗಡೆ ಔಟ್ಸೈಡ್ ಯಾವ ಥರ ಇರುತ್ತೋ
ಆ ರೀತಿಯಾಗಿ ಸೂಪರಾಗಿ ಬರುತ್ತೆ. ಮತ್ತು ಔಟ್ಸೈಡೆಲ್ಲ ಯಾವ ಥರ ಇರುತ್ತೋ ಅನ್ನೋದು ನಮಗೆ ಗೊತ್ತಿರಲ್ಲ ಅಲ್ವಾ. ನಾವೇ ಮಾಡಿ ತಿಂದರೆ ತುಂಬಾ ಚೆನ್ನಾಗಂತ ಅನಿಸುತ್ತೆ, ಫೀಲ್ ಕೂಡ ತುಂಬ ಚೆನ್ನಾಗಂತ ಅನಿಸುತ್ತೆ. ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ. ಏನೇನು ಹಾಕಿರ್ತಾರೋ ಹೊರಗಡೆ ಅನ್ನೋದು ಅಷ್ಟೊಂದು ಐಡಿಯಾಸ್ ನಮಗೆ ಇರಲ್ಲ ಅಲ್ಲ, ಹಾಗಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಕಲರು ತುಂಬ ಚೆನ್ನಾಗಿ ಬಂದಿತ್ತು, ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಸೇರಿಕೊಂಡು ಒಂದೊಂದು ಸ್ಲೈಸನ್ನು ಎಲ್ಲರೂ ಸಹ ಟೇಸ್ಟ್ ಮಾಡಿದ್ವಿ. ಮತ್ತು ಅವ್ರಿಗೆ ಸಾಕಾಗಿಲ್ಲ, ಒಂದು ಟೈಮ್ ತಿಂದ್ಬಿಟ್ಟು ಸಾಕು, ಸಂಜೆಗೆ ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿರಲಿಲ್ಲ. ಬಟ್ ಇನ್ನೊಂದು ಪೀಸ್ ಬೇಕು, ಇನ್ನೊಂದು ಸ್ಲೈಸ್ ಬೇಕಂತ ತುಂಬ ಕೇಳ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಹಾಕ್ಕೊಟ್ಟೆ. ಚೆನ್ನಾಗೈತೆ. ಏನೋ ಎಂತ ಅದ್ಭುತ, ಎಂತ ಅದ್ಭುತ ಅಂದ್ರೆ ಸೂಪರ್ ಅಂತ. ಹೌದಾ? ನಿಂಗೆ ಇದೆಲ್ಲ ಚೆನ್ನಾಗಿ ಹೋಯ್ತದೆ, ಊಟ ಮಾತ್ರ ಹೋಗಲ್ಲ. ಹೌದು ಹೌದು ಉಲಿಯಾನು ಇಲ್ಲ ಇಲ್ಲ ಉಲಿಯ ಎಂತ ಅದ್ಭುತ. ಮಕ್ಕಳ ಜೊತೆ ಸಮಯ ಸಿಕ್ಕಂಥ ಸಂದರ್ಭದಲ್ಲಿ ಟೈಮನ್ನು ಸ್ಪೆಂಡ್ ಮಾಡ್ತಕ್ಕಂಥದ್ದೇ ಒಂದು ಚೆಂದ. ಮತ್ತು ಈ ಚಿಕ್ಕವ್ರು ಇರಬೇಕಾದ್ರೆ ತುಂಬ ಮುದ್ದಾಗಿ ಮಾತಾಡ್ತಾ ಇರ್ತಾರಲ್ವ, ಅದು ಕೇಳೋದಕ್ಕೆ ಒಂದು ಚೆಂದ. ಸೊ ಎಲ್ಲ ಪ್ರಿಪೇರ್ ಆಗಿ ತಿಂದಾಯಿತು, ರೆಡಿ ಮಾಡಿಬಿಟ್ಟು ಇವಾಗ ನಾನು ನೈಟು ಊಟಕ್ಕೆ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡೆ. ಏನೋ ಗೊತ್ತಿಲ್ಲ, ಸೀಸನ್ ಮುಗ್ದಿದ್ರೂ ಸಹ ನಮಗೆ ಒಂದೊಂದು ಟೈಮ್ ಅವರೆಕಾಳು ಸಿಗ್ತಾನೆ ಇದೆ. ಹಾಗಾಗಿ ನಾನು ಸೀಸನಲ್ಲಿ ಅವರೆಕಾಳು ಸೀಸನ್ ಇರಬೇಕಾದ್ರೆ ಯಾವುದೇ ರೀತಿಯಾದಂಥ ರೆಸಿಪೀಸ್ನು ಮಾಡಿ ತೋರಿಸ್ಲೇ ಇಲ್ಲ. ನನಗೆ ಆ ಥರ ಅನಿಸ್ತಾ ಇತ್ತು ಈ ಸೀಸನಲ್ಲಿ ನಾನು ಏನು ರೆಸಿಪೀಸೇ ಮಾಡಿಲ್ಲ ಅಂತೇಳಿ. ಹಾಗೆ ಇವತ್ತು ಸಂಜೆ ಮಸಾಲೆ ಇಟ್ಟು ಸಾಂಬಾರನ್ನು ಮಾಡ್ತಾ ಇದ್ದೆ. ನಾನು ಯಾವ ರೀತಿಯಾಗಿ ಮಸಾಲೆ ಸಾಂಬಾರನ್ನು ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ತರಕಾರಿ ಮತ್ತು ಮಸಾಲೆ ಇಟ್ಟು ಮಾಡಿದ್ರೆ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ. ಇರೋವಂಥ ತರಕಾರಿಗಳನ್ನು ಫಸ್ಟ್ ಕಟ್ ಮಾಡಿಕೊಂಡು ಕಾಳನ್ನು ಸಹ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಸಾಲೆಗೆ ನಾನು ಒಂದು ಸ್ವಲ್ಪ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ, ಒಂದು ಹೋಳಷ್ಟು, ಒಂದು 7ರಿಂದ 8 ಎಸ್ಲಷ್ಟು ಕರಿಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಹೋಳಷ್ಟು ಈರುಳ್ಳಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ನನ್ನ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಈ ಕಡಲೆಪಪ್ಪನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವರು ಸಾಂಬಾರು ತುಂಬಾ ಗಟ್ಟಿ ಬರುತ್ತೆ ಅಂಥೇಳಿ ಕಡಲೆನ ಸೇರಿಸ್ಕೊಳ್ಳಲ್ಲ. ಬಟ್ ನನಗಿದು ಸೇರಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಾಂಬಾರೇ ಟೇಸ್ಟ್ ಅಂತ ಅನಿಸಲ್ಲ. ಅದಾದ ನಂತರ ಒಂದು 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಸಾಂಬಾರು ಪೌಡರನ್ನು. ಅದಾದಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಗಟ್ಟಿ ಬರುತ್ತೆ ಅಂತ ಅನ್ಸೋರು ಕಿವುಚು ಸಹ ಹಾಕ್ಕೋಬೋದು, ನಾನು ಇದ್ರ ಜೊತೆನೇ ಸೇರಿಸ್ಕೊಳ್ತೀನಿ. ಅದ್ರ ಜೊತೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ಕೊಂಡು ಇದನ್ನು ನೀಟಾಗಿ ನಾನು ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸಾಂಬಾರ್ಗೆ ಏನೇನು ಬೇಕಿತ್ತು ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದಾಯಿತು. ರೆಡಿ ಮಾಡಾದ ನಂತರ ಸಾಂಬಾರು ಮಾಡ್ಕೊಳ್ಳೋದು ತುಂಬ ಫಾಸ್ಟಾಗಿ ಆಗಿಬಿಡುತ್ತೆ. ಇವಾಗ ಕುಕ್ಕರನ್ನು ಇಟ್ಕೊಂಡು ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕನ್ಸುತ್ತೋ ಅಷ್ಟು ಹಾಕ್ಕೊಳ್ಳಿ. ಆಯಿಲೆಲ್ಲ ಚೆನ್ನಾಗಿ ಕಾದಾದ ನಂತರ ಅದಕ್ಕೆ ಸ್ವಲ್ಪ ನಾನು ಸಾಸಿವೆ, ಜೀರಿಗೆ, ಹಾಗೆ ಒಗ್ಗರಣೆಗೆ ಏನೇನು ಬೇಕು ಮೆಣಸಿ ಹಣ್ಣನ್ನು ಹಾಕ್ತಾಯಿದ್ದೀನಿ. ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಜೊತೆಗೆ ಸ್ವಲ್ಪ ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಸೇರಿಸ್ಕೊಂಡ್ರೆ ಆಯಿತು, ಈಗ ಸ್ವಲ್ಪ ಸೇರಿಸ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ. ಈರುಳ್ಳಿ ಚೆನ್ನಾಗಿ ಬೆಂದಾದ ನಂತರ ಹಿಂದೆನೇ ನಾನು ಟೊಮೊಟೊವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. 1-2 ಟೊಮೊಟೊವನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ರುಬ್ಬಿ ಹಾಕಿರೋದ್ರಿಂದ ಸ್ವಲ್ಪ ಇಂಗನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಅಂಥೇಳಿ. ಮತ್ತು ಅದೆಲ್ಲ ಚೆನ್ನಾಗಿ ಬೆಂದಾದ ನಂತರ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ತರಕಾರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕ್ಯಾರೆಟು, ಬೀನ್ಸು, ಹಾಗೆಯೇ ಹಿತ್ಲೆ ಅವರೆಕಾಯಿ ಮತ್ತು ಹೀರೆಕಾಯನ್ನು ತಗೊಂಡಿದ್ದೀನಿ. ನಿಮ್ಮ ಹತ್ರ ಏನು ತರಕಾರಿಗಳಿರುತ್ತೋ ಅವೈಲೇಬಲ್ ಇರುತ್ತೋ ಮತ್ತು ಯಾವುದ್ರ ಟೇಸ್ಟ್ಗಳು ನಿಮಗೆ ತುಂಬ ಇಷ್ಟ ಆಗುತ್ತೋ ಅದನ್ನು ಹಾಕೋಬೋದು. ಇದಕ್ಕೆ ಬದನೆಕಾಯಿ, ಆಲೂಗೆಡ್ಡೆ ಏನು ಬೇಕಾದ್ರೂ ಸಹ ನಾವಿಲ್ಲಿ ಸೇರಿಸ್ಕೋಬೋದು. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಇದೆಲ್ಲ ಸ್ವಲ್ಪ ಒಂದಾಗಿ ಬೇಯೋ ತನಕ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಬಿಡಿಸಿ ಇಟ್ಕೊಂಡಿದ್ದಂಥ ಅವರೆಕಾಳನ್ನು ಸಹ ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಿದಾದ ನಂತರ ಎಲ್ಲವನ್ನು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡು ಇದನ್ನು ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಹಾಗೆಯೇ ಬೇಯಿಸ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಸ್ವಲ್ಪ ಬೆಂದಾದ ನಂತರ ನಾನು ರುಬ್ಬಿ ಇಟ್ಕೊಂಡಿದ್ದಂತಹ ಮಸಾಲೆಯನ್ನು ಇವಾಗ ಇದ್ರ ಜೊತೆ ಸೇರಿಸ್ಕೊಳ್ತೀನಿ.
ಮಸಾಲೆ ಸೇರಿಸೋದಕ್ಕೆ ಮೊದಲೇ ಒಂದು ಬದನೆಕಾಯಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟೇ ಒಗ್ಗರಣೆಯಲ್ಲಿ ಸೇರಿಸ್ಬಿಟ್ರೆ ಪೂರ್ತಿ ಬೆಂದೋಗ್ಬಿಡುತ್ತೆ ಅಂತೇಳಿ ನಾನು ಬದನೆಕಾಯಿಯನ್ನು ಕೊನೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಮಸಾಲೆಯನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ನೋಡಿ ಅಡ್ಜಸ್ಟ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿ ಆಲ್ರೆಡಿ ಚೆನ್ನಾಗಿ ಬೆಂದಿರುತ್ತಲ್ಲೋ 1-2 ವಿಸಲ್ಸ್ ಬಂದರೆ ಸಾಕಾಗುತ್ತೆ. ಇವಾಗ 1-2 ವಿಸಲ್ಸ್ ಹಾಕ್ಕೊಂಡಿದ್ದೀನಿ. ಇವಾಗ ಸಾಂಬಾರು ರೆಡಿಯಾಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರನೇ ಹೇಳೋದು, ಯಾವ ಸೀಸನಲ್ಲಿ ಏನೇನು ಸಿಗುತ್ತೋ ಅದನ್ನು ಟ್ರೈ ಮಾಡಿಬಿಡ್ಬೇಕಂತೇಳಿ. ನಾನು ಹೇಳಿದ್ನಲ್ಲ, ಈ ಸೀಸನಲ್ಲಿ ಏನು ಟ್ರೈ ಮಾಡಿದ್ವಿ ಅನ್ನೋದು ತೋರಿಸೇ ಇರಲಿಲ್ಲ. ಬಟ್ ಸೀಸನ್ ಮುಗಿದ್ಮೇಲೆ ಅಲ್ಪ ಸ್ವಲ್ಪ ನಮಗೆ ಸಿಗ್ತಾ ಇದೆ. ಇದಾದ ನಂತರ ನಾನಿಲ್ಲಿ ಇದನ್ನು ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಸಾಂಬಾರಂತೂ ತುಂಬ ಚೆನ್ನಾಗಿ ಬಂದಿತ್ತು. ಒಬ್ಬೊಬ್ಬರು ಕಡೆ ಒಂದೊಂದು ರೀತಿಯಲ್ಲಿ ಸಾಂಬಾರನ್ನು ಮಾಡ್ತಾರೆ. ಸೊ ನಾನು ಈ ರೀತಿಯಾಗಿ ಟ್ರೈ ಮಾಡ್ತೀನಿ. ಇದಾದ ನಂತರ ಕೊನೆಗೆ ನಾನು ಪ್ಲೇಟನ್ನು ಯಾವ ರೀತಿ ಸರ್ವ್ ಮಾಡ್ಕೊಂಡಿದ್ದೆ ಅನ್ನೋದನ್ನು ತೋರಿಸ್ತೀನಿ. ಸಾಮಾನ್ಯವಾಗಿ ನಾನು ಪ್ಲೇಟನ್ನು ಸರ್ವ್ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಕಾಳುಗಳನ್ನು ಸ್ವಲ್ಪ ಪಲ್ಯವನ್ನಾಗಿ ಮಾಡ್ಕೊಳ್ತೀನಿ. ಬಟ್ ಇದ್ರ ಸಾಂಬಾರು ಜೊತೆನೇ ಇವತ್ತು ಕಾಳುಗಳು ಇದ್ದಿದ್ದರಿಂದ ಬರೀ ಕ್ಯಾರೆಟನ್ನು ಉಪಯೋಗಿಸ್ಕೊಂಡು ಮಾತ್ರನೇ ನಾನು ಸಲಾಡನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೆ. ಕ್ಯಾರೆಟಾಗೆ ಸೌತೆಕಾಯಿಯನ್ನು ಉಪಯೋಗಿಸ್ಕೊಂಡು ಅದರ ಜೊತೆ ಸ್ವಲ್ಪ ಉಪ್ಪಿನಕಾಯಿಯನ್ನು ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಕೆಲವರು ಉಪ್ಪಿನಕಾಯಿನೇ ತಿನ್ನೋದಿಲ್ಲ, ಬಟ್ ನಮಗೆ ಉಪ್ಪಿನಕಾಯಿ ಇದ್ರೇ ತುಂಬ ಇಷ್ಟ ಆಗುತ್ತೆ. ಹಾಗೆ ಜೊತೆಗೆ ಒಂದು ಸ್ವಲ್ಪ ಹಪ್ಪಳವನ್ನು ಸಹ ಸೇರಿಸ್ಕೊಂಡಿದ್ದೆ. ಕಂಪ್ಲೀಟ್ ಊಟ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ರೆಡಿಯಾಗಿತ್ತು. ಹಾಗೆ ಊಟನೂ ಕೂಡ ತುಂಬ ಚೆನ್ನಾಗಿಯೇ ಕಂಪ್ಲೀಟ್ ಆಯಿತು. ಇದಾಗಿತ್ತು ನನ್ನ ನೈಟ್ ಡಿನ್ನರ್ ರೆಸಿಪಿ. ನಿಮ್ಮ ಪ್ಲೇಟನ್ನು ನೋಡಿದ ತಕ್ಷಣ ನಿಮಗೆ ಸ್ವಲ್ಪ ಹೆಲ್ದಿಯಾಗಿ ಪ್ಲೇಟ್ ಇದೆ ಅಂತ ಅನಿಸ್ಬೇಕು. ಆ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಊಟ ಎಲ್ಲ ಆದಂಥ ಸಂದರ್ಭದಲ್ಲಿ ಮಲಗುವಂಥ ಟೈಮಲ್ಲಿ ಗ್ರೀನ್ ಟೀಯನ್ನು ಮಾಡಿ ಕುಡಿದು ಅದಾದ ನಂತರ ಈ ದಿನವನ್ನು ನಾವು ಕಂಪ್ಲೀಟ್ ಮಾಡ್ಕೊಂಡ್ವಿ. ಈ ರೀತಿಯಾಗಿತ್ತು ಈ ನನ್ನ ಒಂದು ಈವ್ನಿಂಗ್ ರೊಟೀನು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಮತ್ತೆ ಕೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ದೀರ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್.